ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಮಧ್ಯಾಹ್ನದ ವ್ಲಾಗ್ನ ಶುರು ಮಾಡ್ತಾ ಇದೀವಿ. ಇವಾಗ ಒಂದು ಗ್ರೂಪ್ ರಶಕ್ಕೆ ಹೋಗೋದಿತ್ತು ನೆನ್ಮಂಗ್ಲಕ್ಕೆ. ಸೊ ಹಂಗಾಗಿ ಹೊರಟಿ ರೆಡಿಯಾಗಿ ಇವಾಗ ಕಾರಲ್ಲಿ ಕೂತಿದೀವಿ. ನನ್ನ ವ್ಲಾಗ್ನ ಶುರು ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು 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 ಬಿಸಿಲು. ಆಚೆಗೆ ಹೋಗ್ಬೇಕು ಅಂದ್ರೆ ಆಗಲ್ಲ, ಅಷ್ಟು ಬಿಸಿಲು ಇವಾಗ ನಮಗೆ. ನಾನು ಹುಟ್ಟಿರೋಂಥ ಸೀರೆ ಸುಮಾರು ಒಂದು 6 ವರ್ಷ ಆಯಿತು ತೊಗೊಂಡು. ನಾನು ಜಾರ್ಜೆಟ್ ಕ್ವಾಲಿಟಿ, ಇದು ತುಂಬ ಚೆನ್ನಾಗಿದೆ ಸೀರೆ ಮಾತ್ರ. ಸಿಂಪಲ್ ಆಗಿದೆ. ಇವಾಗ ರಿಸೆಪ್ಷನ್ಗೆ, ಮದುವೆಗೆ, ಗೃಹಪ್ರವೇಶಕ್ಕೆ ಎಲ್ಲದಕ್ಕೂ ಉಡೋ ಅಂಥದ್ದು. ಒಂದು 4 ಸೀರೆ ಹುಟ್ಟಿದ್ದೀನೇನೋ, ಅಷ್ಟು ಬಿಟ್ಟರೆ ಜಾಸ್ತಿ ಹುಟ್ಟಿಲ್ಲ ನಾನು. ಯಾವಾಗಾದರೂ ಉಟ್ಕೋಬೇಕು ಅಂತ ಅನಿಸ್ದಾಗ ಈ ಫಂಕ್ಷನಿಗೆ ಬೇಡ, ನೆಕ್ಸ್ಟ್ ಯಾವುದಾದ್ರು ಬೇರೆ ಫಂಕ್ಷನ್ಗೆ ಉಟ್ಕೊಳ್ಳೋಣ ಈ ಥರನೇ ಅನ್ನಿಸ್ತಿತ್ತು. ಸೊ ಹಂಗಾಗಿ ಇವತ್ತು ಉಟ್ಕೊಂಡ್ಬಿಟ್ಟೆ ನಾನು ತೊಗೊಳೋ ಸೀರೆ ಎಲ್ಲ ನಿಮಗೆ ಗೊತ್ತಿರೋಗೆ ಪುಷ್ಪಕ್ ಟೆಕ್ಸ್ಟೈಲೆಲ್ಲ ಎಲ್ಲೋ ಒಂದೊಂದು ಬೇರೆ ಕಡೆ ತೊಗೋತೀನಿ ಅಷ್ಟೇ. ನಾನು ಇನ್ನೊಂದೇನಪ್ಪ ಅಂದರೆ ಈ ಓಲೆ ನಂಗೆ ತುಂಬಾ ಇಷ್ಟ. ನೀವು ನೋಡಿರ್ತೀರ, ಎಲ್ಲ ಫಂಕ್ಷನ್ಗೂ ಇದೇ ಓಲೆನೇ ನಾನು ಹಾಕೊಂಡಿರ್ತೀನಿ. ಮ್ಯಾಚಿಂಗೂ ಆಗುತ್ತೆ ಕೂಡ. ಯಾವುದೇ ಸೀರೆ ಉಟ್ಟರು ಅದು ಮ್ಯಾಚಿಂಗ್ ಚೆನ್ನಾಗಿ ಅದು ಹೊಂದ್ಕೊಳುತ್ತೆ ನನ್ನ ಸೀರೆಗೆ ಆ ಓಲೆ. ಹಂಗಾಗಿ ನಾನು ಇದನ್ನೇ ಹಾಕೋತೀನಿ. ಅದು ಜುಮ್ಕಿ ಇದೆ, ಬಟ್ ಓವರ್ ಅನಿಸುತ್ತೆ. ಹಂಗಾಗಿ ಮೇಲ್ಗಡೆ ಪಾರ್ಟ್ ಮಾತ್ರನೇ ನಾನು ಅಷ್ಟು ಮಾತ್ರ ನಾನು ಹಾಕೋತೀನಿ ಓಲೆನ. ಮಹೇಶ್ ಗುಡ್ ಬೈ ಎಲ್ಲ ಮದುವೆ ಮುಗಿಸ್ಕೊಂಡು ಹಿಂಗೆ ಬಂದ್ಬಿಟ್ಟು ಇಷ್ಟೊಂದು ಜನ
ನಾವು ಹಂಗೆ ಮಾಡ್ಬೇಕಾಯ್ತು. ಏ ಇಲ್ಲ, ನಾನು ಏನ್ ಅನ್ಕೊಂಡೆ ಗೊತ್ತಾ ಬತ್ತಿ, ತೇಜನು ಅದನ್ನೇ ಐಡಿಯಾ ಕೊಟ್ಟಿದ್ದೆ. ಅವನು ನಾವು ಮದ್ವೆ ಮುಗಿಸ್ಕೊಂಡು ಇಲ್ಲಿಗೆ ಬರೋಣ ಕಣಮ್ಮ ಅಂತ ಅವ್ನು ಹೇಳಿದ್ದ. ಆದ್ರೆ ಇಲ್ಲಿ ಇವಾಗ ಮದ್ವೆನು ಇದು ಏನು 30 ಟೈಮ್ ನೋಡಿದೆ ನಾನು. 30 ಟೈಮ್ ಹೆಂಗಿತ್ತು ಅಂದ್ರೆ, ಇಲ್ಲಿ ಅವ್ರು ವಾಪಸ್ ಹೋದ್ರೆ ಹೇಳೋ ಊಟ ಮಾಡಿದೆ, ಹಂಗೆ ನಾವು ಹಂಗೆ ವಾಪಸ್ ಬರ್ಬೇಕಾಯ್ತು. ಯಾಕೆಂದ್ರೆ ಅವಾಗಿನ ಊಟ ಮಾಡಿರ್ತೀವಿ, ಮತ್ತೆ ಹೆಂಗ್ ಊಟ ಮಾಡಕ್ಕಾಗತ್ತೆ. ಅದಕ್ಕೆ ಅದ್ ನೋಡ್ಬಿಟ್ಟು ನಾನು ಬೇಡ ಅಂತ ಸುಮ್ಮನೆ ಅದೆ. ಅರ್ಜೆಂಟಲ್ಲಿ ಇರ್ಬೇಕಾಗುತ್ತೆ. ಆಮೇಲೆ ಒಂದೇ ಫಂಕ್ಷನ್ಗೆ ಹೋದ್ರೆ ಮಾತ್ರನೇ ನೀಟಾಗಿ ಊಟ ಮಾಡೋಕ್ಕಾಗೋದು, ನೀಟಾಗಿ ಮಾತಾಡ್ಸೋಕ್ಕಾಗೋದು ಎಲ್ಲರನ್ನೂ. 2 ಫಂಕ್ಷನ್ಗೆ ಹೋದ್ರೆ, ಅವತ್ತೊಂದ್ಸರಿ ಹೋಗಿದ್ವಲ್ಲ 2 ಮದ್ವೆಗೆ, ಅಲ್ಲಿ ಊಟ ಮಾಡಿ ಮತ್ತಿರ್ಗ ಇಲ್ಲಿ ಊಟ ಮಾಡೋಕ್ಕೆ ಆಗ್ತಾನೆ ಇಲ್ಲ, ಹಂಗಾಗೋಗ್ಬಿಡತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನನ್ನ ವ್ಲಾಗ್ನ ನಾನು ಈವನ್ ಫೇಸ್ಬುಕ್ಕಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅಲ್ಲೂ ಕೂಡ ಚೆಕ್ ಮಾಡ್ಬೋದು ನಿಮಗೆ ಟೈಮ್ ಇತ್ತು ಅಂತ ಅಂದರೆ. ಸೊ ನಂದು ಯೂಟ್ಯೂಬ್ ಚಾನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ 3ರಲ್ಲೂ ಕೂಡ ನಾನು ಅಪ್ಲೋಡ ಮಾಡ್ತೀನಿ, ನನ್ನ ವಿಡಿಯೋಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು. ಸೊ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.